ಗಂಗಾಧರ್ ಅವರೇ ನಮಸ್ಕಾರ. ಸರ್ ನಮಸ್ತೆ. ನೇರವಾಗಿ ಪ್ರಶ್ನೆ ಕೇಳ್ಬಿಡ್ತೀನಿ, ಯಾಕೆ ಇಷ್ಟೊಂದು ತರಾತುರಿಯಲ್ಲಿ ಮೀಟಿಂಗ್ ಬ್ಯಾಕ್ ಟು ಬ್ಯಾಕ್ ನಡೀತಾ ಇದೆ ಅಂತ ಅನಿಸ್ತಾ ಇದೆ ನಿಮಗೆ? ಒಂದು CWRC ಮೀಟಿಂಗ್ ಈಗ ಶುರುವಾಗುತ್ತೆ, ಮಧ್ಯಾಹ್ನ 3:30ಕ್ಕೆ CWME ಮೀಟಿಂಗ್ ನಡೆಯುತ್ತೆ, ನಾಡ್ದು ಸುಪ್ರೀಂ ಕೋರ್ಟ್ ನಲ್ಲಿ ಅರ್ಜಿ ವಿಚಾರಣೆ ನಡೆಯುತ್ತೆ, ತಮಿಳುನಾಡು ಸರ್ಕಾರದ ಸಲ್ಲಿಸಿರುವಂತಹ ಅರ್ಜಿ ವಿಚಾರಣೆ. ಈ ತರಾತುರಿಯಲ್ಲಿ ಅರ್ಜಿ ವಿಚಾರಣೆಗಳು ಬ್ಯಾಕ್ ಟು ಬ್ಯಾಕ್ ಮೀಟಿಂಗ್ ಆಗ್ತಿರೋದಕ್ಕೆ ಏನ್ ಕಾರಣ? ತಮಿಳುನಾಡು ಅಷ್ಟೊಂದು ಪ್ರೆಷರ್ ಆಗ್ತಾ ಇದೆಯಾ? ಕರ್ನಾಟಕ ಸೈಲೆಂಟ್ ಆಯ್ತಾ? ಏನ್ ಹೇಳ್ತೀರಿ? ಇದು ನಮ್ಮ ವಾಟರ್ ಡಿಸ್ಪ್ಯೂಟ್ ಹೊಸದೇನಲ್ಲ, ಬಹಳ ಹಳೇದು. ನೀರಾವರಿ ತಕರಾರುಗಳು ಬಹಳ ತಮಿಳುನಾಡಿಗೂ ಇದೆ, ಕೇರಳಕ್ಕೂ ಇದೆ, ಈ ಕಡೆ ಗೋವಾಕ್ಕೂ ಇದೆ. ನಮ್ಮ ಇಡೀ ರಾಜ್ಯದಲ್ಲಿ ಎಲ್ಲ ಬಾರ್ಡರ್ನ ರಾಜ್ಯಗಳಲ್ಲಿ ಇಂಥ ತಕರಾರುಗಳು ಇದ್ದೇ ಇರ್ತದೆ. ಯಾಕೆಂದ್ರೆ ಅತಿ ಹೆಚ್ಚು ಮಳೆ ಬರ್ತಕ್ಕಂಥದ್ದು ವೆಸ್ಟರ್ನ್ ಘಾಟು, ಮಳೆ ಸುರಿಯುವ ಪ್ರದೇಶ ಕರ್ನಾಟಕದಲ್ಲಿ ಇದೆ. ಆ ನೀರು ಎಲ್ಲ ರಾಜ್ಯಗಳಿಗೆ ಭೌಗೋಳಿಕವಾಗಿ ಎಲ್ಲಿ ಆ ಕಡೆಗೆ ಡೌನ್ ಸರ್ಫೇಸ್ ಇರುತ್ತೋ ಅದು ಹರಿದು ಹೋಗುತ್ತದೋ, ಅದು ನೀರಿನ ನೈಜ ಸ್ಥಿತಿ. ಅದು ನಾವು ಮಾಡಿರ್ತಕ್ಕಂಥ ಒಳ ಒಪ್ಪಂದಗಳು, ನೀರಿನ ಕ್ಯಾಚ್ಮೆಂಟ್ ಏರಿಯಾ ಎಷ್ಟು ಬೀಳುತ್ತೆ, ನೀರು ಬೀಳೋ ಪ್ರದೇಶ ಎಷ್ಟು, ಅದನ್ನ ಮುಂದೆ ಹೋಗಿ ಅದನ್ನ ಲಾಭ ಪಡೆಯುವಂತ ಪ್ರದೇಶಗಳು ಎಷ್ಟು ಅಂತ ಹಂಚಿಕೆಯಲ್ಲಿ ಇದು ರಾಜಕೀಯ ಉದ್ದೇಶಗಳು. ಈ ಪೊಲಿಟಿಕಲ್ ಅಲೈನ್ಮೆಂಟ್ ಅಲ್ಲಿ ಆಗಿರ್ತಕ್ಕಂಥ ಲೋಪದೋಷಗಳಿಗೆ ಕಾಲಕ್ಕೆ ಕಾನೂನುಗಳನ್ನ ಮಾಡ್ಕೊಂಡಿರ್ತಕ್ಕಂಥ ನಿದರ್ಶನಗಳು ನಮ್ಮ CWC ನಲ್ಲಿದೆ, CWRC ನಲ್ಲೂ ಇದೆ. ಆದ್ರೆ ಈ ಪರಿಸ್ಥಿತಿಯಲ್ಲಿ ಈಗ ಬರಗಾಲ ಏನ್ ಬಂದು ನಿಂತಿದೆ ರಾಜ್ಯದಲ್ಲಿ, ಈ ಬರಗಾಲದ ಪರಿಸ್ಥಿತಿಗೆ ತಕ್ಕರಾದಂತ ನೀರಿನ ಮರು ಹಂಚಿಕೆ ಆಗ್ಬೇಕಾದ್ದು ಬಹಳ ಅಗತ್ಯ ಇದೆ. ನೀರಿನ ಮಳೆ ಬೀಳ್ತಕ್ಕಂಥ ಪ್ರದೇಶ ಎಷ್ಟು, ನಾವು ಈಗ ಹೆಚ್ಚು ಇಲ್ಲಿವರೆಗೂ ಬಳಕೆ ಮಾಡಿದ್ದೆಷ್ಟು, ಆದ್ರೆ ಮುಂದೆ ನಾವು ಬಳಕೆ ಮಾಡಬೇಕಾದಂತ ಪ್ರಮಾಣ ಎಷ್ಟು, ಇವುಗಳ ಮೇಲೆ ಆಗಾಗ ಸರ್ಕಾರಗಳು, ತಾಂತ್ರಿಕ ತಜ್ಞರು ಕುಳಿತು ಅದರ ಸರಿಯಾಗಿ ಸೂಕ್ತ ಮಾಡ್ತಾ ಇದ್ರೆ ನಾವು ಇಂಥ CWC ಅಲ್ಲ, CW ಮತ್ತೊಂದು ಕರಾರುವಕ್ಕಾಗಿ ಮಾತಾಡಕ್ ಸಾಧ್ಯ ಇದೆ. ಆದ್ರೆ ನಮ್ಮ ರಾಜ್ಯ ಸರ್ಕಾರಗಳು ಮಳೆ ಮತ್ತು ನೀರಿನ ವಿಷಯ ಬಂದಾಗ, ರಾಜ್ಯ ತಕರಾರುಗಳು ತೆಗೆದಾಗ ಬಹಳ ದೊಡ್ಡದಾಗಿ ಇದನ್ನ ಪ್ರಚಾರ ಕೊಡ್ತಾರೆ. ಅದು ನೇರವಾಗಿ ಹೇಳ್ತೀನಿ ನಿಮಗೆ, ಇದು ರಾಜಕಾರಣಕ್ಕೆ ನೀರಿನ ಹಂಚಿಕೆ ಮತ್ತು ನೀರಿನ ಬಳಕೆ ಬಗ್ಗೆ ರಾಜಕಾರಣ ಮಿಶ್ರಣ ಆಗಿದೆ. ಪೊಲಿಟಿಕಲ್ ಡಿಸಿಷನ್ಗಳಾಗ್ತಾ ಇದ್ದಾವೆ ಹೊರತು ರಾಜಕೀಯ ನಿರ್ಧಾರಗಳಾಗ್ತಾ ಇದ್ದಾವೆ ಹೊರತು ನೀರಿನ ಲಭ್ಯತೆ ಮತ್ತು ನೈಜ ವ್ಯವಸ್ಥೆ ಮೇಲೆ ಹಂಚಿಕೆ ಆಗದಲ್ಲಿ ದೋಷ ಆಗಿದೆ. ಅದನ್ನು ಸರಿ ಮಾಡಲಿಕ್ಕೆ ನ್ಯಾಯಾಲಯಗಳಿದೆ. ನ್ಯಾಯಾಲಯಕ್ಕೆ ನಮ್ಮ ಲಾಯರ್ಗಳಿಗೆ ಸರಿಯಾದಂತ ಅಂಕಿಅಂಶನ ಸರ್ಕಾರ ಮತ್ತು ನೀರಾವರಿ ಇಲಾಖೆ ಕಾಲಕ್ಕೆ ಲಭ್ಯ ದಾಖಲೆಗಳನ್ನು ಒದಗಿಸೋದ್ರಲ್ಲಿ ಸೋತಿದೆ. ಇದನ್ನ ನಾನು ಅನೇಕ ಸಾರಿ ಹೇಳ್ತಾ ಇದ್ದೇನೆ. ಈ ಸರ್ಕಾರ, ಈ ಮುಖ್ಯಮಂತ್ರಿ ಅಂತ ಅರ್ಥ ಅಲ್ಲ, ಹಿಂದಿನಿಂದಲೂ ಆಗಿರೋ ಗಂಗಾಧರ್ ಪದೇ ಸೋಲ್ತಾ ಇದೆ ಅಂತ. ಹೌದು, ಏನ್ ಕಾರಣ? ನಾನು ಹೇಳಿದ್ದಾನೆ ಸ್ವಾಮಿ, ಅವರವರ ಸಾಂದರ್ಭಿಕ ರಾಜಕಾರಣ ನಿರ್ಧಾರಗಳಿಂದ ಅಪಾಯ ಆಗ್ತಾ ಇದೆ. ಅದನ್ನ ಸರಿಪಡಿಸಬೇಕಾಗಿರುವಂತವ್ರು ಈಗ ಯಾರು? ಅರೆ ಸರ್ಕಾರ. ಸಂವಿಧಾನದ ವ್ಯಾಪ್ತಿಗೆ ನೀರಿನ ಲಭ್ಯತೆ ಮತ್ತು ಹಂಚಿಕೆಯನ್ನ ಸಂವಿಧಾನದ ಪ್ರಕಾರವಾಗಿ ತಂದ ಮೇಲೆ ನಾವು ಸಂವಿಧಾನ ಮಾತಾಡ್ಬೇಕಾದ್ರೆ ನಮಗೆ ಲಭ್ಯತೆ ಇರೋದು ವಿಧಾನಸೌಧ ಮತ್ತೆ ಅಲ್ಲಿ ಸರ್ಕಾರ ಮಾತಾಡಬೇಕು. ಬೇರೆ ಯಾರು ಜನ ಮಂದಿ ಏನ್ ಮಾಡ್ತಾರೆ ಪಾಪ. ಆದ್ರಿಂದ ಸರ್ಕಾರನೂ ಮಾಡಕ್ ಆಗೋದಿಲ್ಲ. ಎಲ್ಲವನ್ನೂ ನಾನು ಸರ್ಕಾರ ಆಪಾದನೆ ಮಾಡೋದಿಲ್ಲ. ನೀರಾವರಿ ಇಲಾಖೆ ಇದೆ, ಅದರಲ್ಲಿ ತಾಂತ್ರಿಕ ತಜ್ಞರಿದ್ದಾರೆ. ಆ ತಾಂತ್ರಿಕ ತಜ್ಞರು ಕಾಲಕ್ಕೆ ಸರಿಯಾದ ದಾಖಲೆಗಳನ್ನ ರಾಜ್ಯ ಸರ್ಕಾರಕ್ಕೆ ಒದಗಿಸಿ ಅವರು ನ್ಯಾಯಾಲಯಗಳಿಗೆ ಸರಿಯಾದ ಸಬ್ಮಿಷನ್ ಮಾಡಬೇಕು. ಇದು ಮಾಡದಲ್ಲೇ ಇರೋದ್ರಿಂದ ಫೇಲ್ ಆಗೋದು ಅನಗತ್ಯವಾಗಿ. ನೋಡಿ, ನಮ್ದು ಈಗಾಗಲೇ ಶಿವಮೊಗ್ಗ ಕರ್ನಾಟಕದಲ್ಲಿ ಅಪ್ಪರ್ ಭದ್ರಾ ಡಿಸ್ಪ್ಯೂಟ್ ಸ್ಟಾರ್ಟ್ ಮಾಡಿದ್ದಾರೆ. ಅಪ್ಪರ್ ಭದ್ರಾ ಅಂತಂದ್ರೆ ನಾವು ಅಪ್ಪರ್ ಭದ್ರಾ ಕೊಡಬೇಕು. ನಾವು ಖಂಡಿತವಾಗೂ ನಾವು ಬಯಲುಸೀಮೆ ನೀರನ್ನು ಕೊಡುವಂಥದ್ದು ನಮ್ಮ ಜವಾಬ್ದಾರಿ ಇದೆ. ನೀರಿಲ್ಲದೆ ಇರೋ ಜಾಗಗಳಿಗೆ, ಜಿಲ್ಲೆಗಳಿಗೆ ನೀರು ಕೊಡ್ಲೇಬೇಕು. ತುಂಗಾ ನೀರು ಸಾವಿರಾರು ಲಕ್ಷಾಂತರ ಕೋಟ್ಯಾಂತರ ಕ್ಯೂಸೆಕ್ಸ್ ನೀರು ನಮ್ದು ತುಂಗಭದ್ರಾ ಡ್ಯಾಮ್ಗೆ ಹೋಯ್ತು, ಅಲ್ಲಿಂದ ಆಂಧ್ರಕ್ಕೆ ಹೊರಟೋಯ್ತು. ಆ ನೀರನ್ನು ನಾವು ಇವತ್ತು ಹೋದ ವರ್ಷನೇ ರೆಡಿ ಮಾಡಿದ್ರೆ ಈ ವರ್ಷ ನಾವು ಅಪ್ಪರ್ ಭದ್ರದಿಂದ 21 TMC ನೀರು ಆರಾಮಾಗಿ ಎಲ್ಲ ಬಯಲುಸೀಮೆ ಕೊಡ್ಬೋದಿತ್ತು. ಹೌದು, ಮಾಡಲಿಲ್ಲ. ಯಾಕೆ?
5,300 ಕೋಟಿ ರೂಪಾಯಿ ನಾವು ರಾಷ್ಟ್ರೀಯ ಜಲ ಇದು ಅಂತ ಹೇಳಿ ನಾವು ಮಾಡ್ಕೊಂತೀವಿ ಅಂತ ಭಾರತ ಸರ್ಕಾರ ಒಪ್ಕೊಂಡ್ರು ಅಂತ ರಾಜ್ಯ ಸರ್ಕಾರ ಸುಮ್ಮನೆ ಆಯ್ತು. ಆ ದುಡ್ಡು ಬರಲಿಲ್ಲ, ಅದು ಅಲ್ಲೇ ಯೋಜನೆ ಹಾಗೆ ನಿಂತಿದೆ. ನಾನು ಅಲ್ಲಿ ಪಕ್ಕದಲ್ಲೇ ಇದ್ದೀನಿ, ದಿನ ನೋಡ್ತಾ ಇದ್ದೀನಿ ನಾನು. ಈ ರೀತಿಯ ಬೇಜವಾಬ್ದಾರಿ ರಾಜಕಾರಣಿಗಳ ವ್ಯವಸ್ಥೆಗಳಿಂದ ನಮ್ಮ ನೀರಿನ ಪಾಲು ಕಡಿಮೆ ಆಗ್ತಾ ಇದೆ, ನಮ್ಮ ನೀರು ಹರಿದು ಹೋಗ್ತಾ ಇದೆ. ಈಗ ಲಾಸ್ಟ್ ಒಂದು ಕ್ವಿಕ್ ಆಗಿ ನಿಮ್ಮಿಂದ ಒಂದು 30 ಸೆಕೆಂಡ್ ಅಲ್ಲಿ ಒಂದು ಆನ್ಸರ್ ಬೇಕು. ಹೇಳಿಬಿಡಿ. ಈಗ ನಮ್ಮಲ್ಲಿ ಮಳೆ ಆಗ್ತಾ ಇದೆ ಅಂತೇಳಿ ನಾವು ಸುಮ್ನಾಗೋದ್ವಾ? ತಮಿಳುನಾಡು ಯಾಕೆ ಅಷ್ಟೊಂದು ಪಟ್ಟಿಡ್ದಿದೆ, ನಿಮ್ಮಲ್ಲಿ ಮಳೆ ಆಗ್ತಾ ಇದೆ, ನಮ್ಗೆ 2 ತಿಂಗಳು ಬಾಕಿ ಇದೆ, ಕೊಡಿ ನೀರು ಅಂತೇಳಿ? ಒಂದೇ ಮಾತು ಹೇಳ್ತೀನಿ, ಯಾವಾಗ ನೀರು ಮಳೆ ಕರ್ನಾಟಕದಲ್ಲಿ ಮಳೆ ಬೀಳುತ್ತೋ ನಮ್ಮ ಸರ್ಕಾರ, ನಮ್ಮ ಪ್ರತಿನಿಧಿಗಳು ಮಳೆ ಬಂದಿದೆ, ರಾಜ್ಯ ಸುಭಿಕ್ಷವಾಗಿದೆ ಅಂತ ನಾವು ಮೈ ಮರೆತು ಬಿಡ್ತೇವೆ. ಅದರಿಂದ ನಾವು ಅದರ ತೀವ್ರತೆಯನ್ನ ನಾವು ಕಡೆಗಣಿಸ್ತಾ ಇರೋದು ದೊಡ್ಡ ತಪ್ಪು. ಆದ್ರೆ ಮಡ್ರಾಸ್ ಅಂತ ಭಾಗದಲ್ಲಿ, ಅಲ್ಲಿ ಚೆನ್ನೈನಲ್ಲಿ ಬಹಳ ಸಮುದ್ರ ದಂಡೆ, ಅವರಿಗೆ ಮಳೆ ಕಡಿಮೆ ಇರ್ತದೆ. ಆ ಕೃಷಿ ಸಂಬಂಧಿತವಾದಂತ ಮತ್ತೆ ನಗರಗಳಿಗೆ ಕುಡಿಯೋ ನೀರಿಗೆ ಅವರಿಗೆ ನೀರು ಬೇಕಾಗಿರುತ್ತೆ. ಸಮುದ್ರ ದಂಡೆಯಲ್ಲಿದ್ರು ಕೂಡ ಉಪ್ಪು ನೀರು ಅವರಿಗೆ, ನಮ್ಮಿಂದಲೇ ಸಿಹಿ ನೀರು ಆ ಕಡೆ ಹೋಗ್ಬೇಕು. ಅವ್ರು ಕುಡಿಯೋ ನೀರಿಗೂ ಕೂಡ ನಮ್ಮನ್ನೇ ಅವಲಂಬಿಸಿದ್ದಾರೆ. ಹಾಗಾಗಿ ತಮಿಳುನಾಡು ಪದೇ ಪದೇ ನೀರಿನ ವಿಷಯವನ್ನ ಕರಾರುವಕ್ಕೆ ಗಮನಿಸ್ತಿರ್ತಾರೆ. ನಾವು ಮಲೆನಾಡಿನವರು ಕರ್ನಾಟಕದಲ್ಲಿ ಒಳ್ಳೆ ಮಳೆ ಬಂದಿದೆ, ನೀರು ಕಾವೇರಿ, ಕಬಿನಿ, ಹೇಮಾವತಿ ಎಲ್ಲ ಭರ್ತಿಯಾಗಿದೆ. ನೀರು ಹೋದ್ರೆ ನೋಡಿ ಸರ್, ಮೊನ್ನೆ ಬಿದ್ದ ಮಳೆಗೆ ಕಾವೇರಿ, ಕಬಿನಿ, ಹೇಮಾವತಿಯಿಂದಲೇನೆ ಮತ್ತೆ ಹಾರಂಗಿಯಿಂದ ಎಷ್ಟು ನೀರು ತಮಿಳುನಾಡಿಗೆ ಹೋಗಿದೆ. ನಾವು ಕೊಡೋಕ್ಕಿಂತ ಕೋಟ ಜಾಸ್ತಿ ನೀರು ಹರಿದಿದೆ. ಮತ್ತೆ ಅವರು ತಗಾದ ಮಂಡನೆ ಮಾಡ್ತಕ್ಕಂಥ ಅಗತ್ಯ ಏನಿದೆ? ಯಾಕೆ ನಮ್ಮ ಸರ್ಕಾರ ಆದ ಮೇಲೆ ಕರಾರುವಕ್ಕಾಗಿ ಸರ್ಕಾರ ರಾಜ್ಯ ರೈತರ ಪರವಾಗಿ ಮಂಡನೆ ಯಾಕೆ ಮಾಡೋದಿಲ್ಲ ಇವರು? ಅಲ್ಲಿ ಫೈಲ್ ಆಗಿದ್ದೀವಿ ಸರ್, ನಾವು ಅಟ್ಟರ್ಲಿ ಫೈಲ್ ಆಗಿದ್ವಿ ಬಿಡಿ. ಓಕೆ, ಥ್ಯಾಂಕ್ ಯು KT ಗಂಗಾಧರ್ ಅವರೇ. ಅಟ್ಟರ್ ಫೈಲ್ಯೂರ್ ಆಗಿದ್ದೀವಿ ಅಂತೇಳಿ ನೀರಾವರಿ ತಜ್ಞರು ತಿಳಿಸ್ತಾ ಇದ್ರು. ಕರ್ನಾಟಕ ಈ ವಿಚಾರದಲ್ಲಿ